ಹೊಸಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನು ಇಲ್ಲಿ ಸೀರೆನ ಕಂಪ್ಲೀಟ್ ಆಗಿ ಈ ರೀತಿ ಓಪನ್ ಮಾಡಿಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕರೆಕ್ಟ್ ಆಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಎರಡು ಬಾರ್ಡರ್ ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ನಾವಿಲ್ಲಿ ಗುಂಡ್ ಪಿನ್ ಗಳನ್ನ ಹಾಕೋಬೇಕಾಗುತ್ತೆ. ಇದೇ ರೀತಿ ಕರೆಕ್ಟ್ ಆಗಿ ಈ ರೀತಿ ಬಾರ್ಡರ್ ನ ಜೋಡಿಸ್ಕೊಂಡು ಒಂದ್ 5 ರಿಂದ 6 ಕಡೆ ನಾನಿಲ್ಲಿ ಗುಂಡ್ ಪಿನ್ ಗಳನ್ನ ಹಾಕೊಂಡು ಎರಡು ಬಾರ್ಡರ್ ಗಳನ್ನು ಕೂಡ ಜೋಡಿಸ್ಕೊಂಡಿದ್ದೀನಿ. ಈ ರೀತಿ ಜೋಡಿಸ್ಕೊಂಡ್ರೆ ನಾವು ನೆರಿಗೆ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ನಾನಿಲ್ಲಿ ಕರೆಕ್ಟ್ ಆಗಿ ಈಕ್ವಲ್ ಸೈಜ್ ಅಲ್ಲಿ ನಾನಿಲ್ಲಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೆರಿಗೆಗಳನ್ನ ಮಾಡುವಾಗ ಈ ಬಾರ್ಡರ್ ವೇರಿಯೇಷನ್ ಬಂದ್ರೆ ಅಲ್ಲಲ್ಲಿ ಈ ರೀತಿ ಸರಿ ಮಾಡ್ಕೊಂಡು ಮೀಡಿಯಂ ಸೈಜ್ ಅಲ್ಲಿ ನಾವು ನೆರಿಗೆಗಳನ್ನ ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೀವು ಬಿಗಿನರ್ಸ್ ಆಗಿದ್ರೆ ಒಂದ್ 5 ರಿಂದ 6 ನೆರಿಗೆಗಳಾದ ತಕ್ಷಣ ಅಲ್ಲಲ್ಲಿ ಕ್ಲಿಪ್ಸ್ ಗಳನ್ನ ಹಾಕೊಳ್ತಾ ಇವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇಷ್ಟು ನೆರಿಗೆಗಳಾದ ತಕ್ಷಣನೇ ಕರೆಕ್ಟ್ ಆಗಿ ಈ ಒಂದು ನೆರಿಗೆಗಳನ್ನ ಜೋಡಿಸ್ಕೊಂಡು ಇಲ್ಲಿಗೆ ಕ್ಲಿಪ್ ಗಳನ್ನ ಹಾಕೊಂಡ್ಬಿಡಿ. ಅವಾಗ ತುಂಬಾ ಈಸಿ ಆಗುತ್ತೆ ನೆರಿಗೆನ ಮಾಡೋದು. ನೋಡಿ, ಇಷ್ಟು ನೆರಿಗೆಗಳಾದ ತಕ್ಷಣ ಕರೆಕ್ಟ್ ಆಗಿ ನಾನು ಇಲ್ಲಿ ಜೋಡಿಸ್ಕೊಂಡು ಇಲ್ಲಿಗೆ ಒಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಈ ಸೈಡ್ ಅಷ್ಟೇ ಇಲ್ಲೊಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎರಡು ಸೈಡ್ ಕೂಡ ನೀವು ಹಾಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನೆರಿಗೆನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಎಲ್ಲಾ ನೆರಿಗೆಗಳು ಕೂಡ ಈ ತರ ಈಕ್ವಲ್ ಸೈಜ್ ಅಲ್ಲಿ ಬರ್ಬೇಕು. ಆ ರೀತಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಅವಾಗವಾಗ ಈ ತರ ಬಾರ್ಡರ್ ವೇರಿಯೇಷನ್ ಬಂದ್ರೆ ಹೀಗೆ ಸರಿ ಮಾಡ್ಕೊಂಡು ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಗುಂಪಿನ ಕರೆಕ್ಟ್ ಆಗಿ ಟೈಟ್ ಆಗಿ ಎಳೆದು ಹಾಕೊಂಡಿದ್ರೆ ಬಾರ್ಡರ್ ವೇರಿಯೇಷನ್ ಬರಲ್ಲ. ನೋಡಿ, ಇವಾಗ ಇಷ್ಟು ನೆರಿಗೆಗಳಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಈ ಒಂದು ನೆರಿಗೆಗಳನ್ನು ಕೂಡ ಜೋಡಿಸ್ಕೊಂಡು ಇಲ್ಲೊಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಮಾಡಿದಂತಹ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಮತ್ತೆ ನಾನು ಬೇರೆ ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮತ್ತೆ ನೆರಿಗೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆರಿಗೆಗಳನ್ನ ಮಾಡಿದಾಗಿದೆ. ಇವಾಗ ಮಾಡಿದಂತಹ ನೆರಿಗೆಗಳನ್ನು ಕೂಡ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮಾಡಿದಂತಹ ನೆರಿಗೆಗಳನ್ನು ಕೂಡ ಈಕ್ವಲ್ ಆಗಿ ಜೋಡಿಸ್ಕೊಂಡು ನಾವು ಇಲ್ಲೊಂದು ಕ್ಲಿಪ್ ಅನ್ನ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಸೆರಗುಗೆ ನಾನಿಲ್ಲಿ ಒಂದು ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತಹ ಸೀರೆನ ನಾನಿಲ್ಲಿ ನೆರಿಗೆ ಮಾಡಿಟ್ಕೊಂಡಿದ್ದೀನಿ. ಒಂದೇ ಒಂದು ನೆರಿಗೆನೂ ಕೂಡ ವೇರಿಯೇಷನ್ ಬರಬಾರ್ದು. ಆ ರೀತಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೆರಿಗೆಗಳನ್ನ ಮಾಡಿದ್ದಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಸೆರಗುನ ಮಾಡ್ಕೊಳ್ತಾ ಇದ್ದೀನಿ. ಸೀರೆನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಒಂದು 3 ಅಥವಾ 4 ನೆರಿಗೆಗಳು ಬರುತ್ತೆ ಅಷ್ಟೇನೆ. ಈ ಸೆರಗಲ್ಲಿ ನೆರಿಗೆನ ಮಾಡ್ಬಾರ್ದು ಅಷ್ಟೇನೆ. ನೋಡಿ, ಇಲ್ಲಿ ವೇರಿಯೇಷನ್ ಇದ್ರೆ ಬಾರ್ಡರ್ ಕರೆಕ್ಟ್ ಆಗಿ ಇರುತ್ತೆ. ಜೋಡಿಸ್ಕೊಂಡು ನಾವು ಸೆರಗುನ ಮಾಡ್ಕೋಬೇಕಾಗುತ್ತೆ. ಈ ರೀತಿ 3 ನೆರಿಗೆಗಳನ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನೆರಿಗೆಗಳನ್ನ ಈ ರೀತಿ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ನಾನಿಲ್ಲಿ ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ನೆರಿಗೆ ಹಾಗೆ ಸೆರಗು ಎರಡು ಕೂಡ ರೆಡಿ ಇದೆ. ನೆಕ್ಸ್ಟ್ ನಾನಿಲ್ಲಿ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ಇದು 2 ಸೈಡ್ಸ್ ಬಾರ್ಡರ್ ಇರ್ತಕ್ಕಂತಹ ಒಂದು ಬ್ಲೌಸ್ ಪೀಸ್. ಇದನ್ನ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಮತ್ತೊಂದು ಫೋಲ್ಡಿಂಗ್ ಮಾಡ್ಕೊಳ್ತಾ ಟೋಟಲ್ ಆಗಿ ಇಲ್ಲಿ ನಾನಿಲ್ಲಿ 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿಗೆ ನಾನು ಲಕ್ಷ್ಮಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬಲಗೈನ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೈಗೆ ಈ ರೀತಿ ದಾರವನ್ನ ಕಟ್ಕೊಂಡಿದ್ದೀನಿ. ಸ್ಟಿಕ್ಗೆ ಕಟ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಓಪನ್ ಇರ್ತಕ್ಕಂಥ ಪಾರ್ಟ್ ನ ಈ ರೀತಿ ತಗೊಂಡು ಬಂದು ಕ್ಲೋಸ್ ಇರುತ್ತಲ್ಲ ಆ ಪಾರ್ಟ್ ನ ಇದ್ರ ಮೇಲೆ ಈ ರೀತಿ ಜೋಡಿಸ್ಬಿಟ್ಟು ಇಲ್ಲಿ ಸೈಡ್ ನಲ್ಲಿ ನಾವು ಗುಂಪಿನ್ಗಳನ್ನ ಹಾಕೋಬೇಕಾಗುತ್ತೆ. ಬ್ಲೌಸ್ ನ ಜೋಡಿಸುವಾಗ ಆದಷ್ಟು ಕೂಡ ಈ ರೀತಿ ಟೈಟ್ ಆಗಿ ಹಿಡಿದು ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಹೀಗೆ ಇಲ್ಲಿಗೆ ಗುಂಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ. ಈ ತರ
ಕರೆಕ್ಟ್ ಆಗಿ ಟೈಟ್ ಆಗಿ ಎಳೆದು ಹಾಕೊಂಡಷ್ಟು ಕೂಡ ಬ್ಲೌಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕೈಗಳಿಗೆ. ಈ ಸೈಡು ಅಷ್ಟೇನೆ ಟೈಟ್ ಆಗಿ ಹಿಡಿದು ಇಲ್ಲಿಗೆ ಗುಂಪಿನ್ಗಳನ್ನ ಹಾಕೋಬೇಕಾಗುತ್ತೆ. ಇವಾಗ ಕೈಗಳು ಕೂಡ ಜೋಡಿಸಿದಾಗಿದೆ. ಹಾಗೇನೆ ಈ ಕಡೆ ನೆರಿಗೆ ಮತ್ತೆ ಸೆರಗು ಕೂಡ ರೆಡಿ ಇದೆ. ಇವಾಗ ಉಡ್ಸೋದು ಹೇಗೆ ಅಂತ ನೋಡೋಣ. ನೆಕ್ಸ್ಟ್ ನಾನಿಲ್ಲಿ ಒಂದು ಹೈಟ್ ಆಗಿರುವಂತಹ ಪೀಠನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು ಬಾಕ್ಸ್ ಅನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಅಕ್ಕಿನ ತುಂಬಿಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಸೆರಗುನ ನಾನಿಲ್ಲಿ ಕಳಿಸಿದ ಎಡಭಾಗಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೇನೆ ನೆರಿಗೆಗಳನ್ನ ನೋಡಿ, ಈ ಒಂದು ಪೀಠ ಇದೆಯಲ್ಲ, ಈ ಪೀಠದ ಹೈಟಿಗೆ ಕರೆಕ್ಟ್ ಆಗಿ ಈ ಬಾರ್ಡರ್ಗಳು ಬರ್ಬೇಕು. ಆ ರೀತಿನಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಕ್ಲಿಪ್ ಅನ್ನು ಹಾಕೊಂಡಿದೀವಲ್ಲ, ಒಂದೊಂದೇ ಕ್ಲಿಪ್ಗಳನ್ನ ಈ ರೀತಿ ರಿಮೂವ್ ಮಾಡ್ತಾ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಿಧಾನವಾಗಿ ಒಂದೊಂದೇ ನೆರಿಗೆಗಳನ್ನ ಈ ರೀತಿ ಜೋಡಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ನಮ್ಮ ಒಂದು ಚಾನಲ್ ನಲ್ಲಿ ವೆರೈಟಿ ಆಫ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ ಇದೆ, ನೋಡಿ. ಈ ರೀತಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಈ ಪೀಠ ಏನಿರುತ್ತೆ, ಈ ಪೀಠದ ಹೈಟಿಗೆ ನೆರಿಗೆಗಳು ಬರಬೇಕು, ಬಾರ್ಡರ್ ಬರಬೇಕು. ಆ ರೀತಿಯಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ಹೀಗೆ ಒಂದು ಪ್ಲೇಟ್ ಅನ್ನ ಇಟ್ಕೊಳ್ತಾ ಇದ್ದೀನಿ. ಇದ್ರಲ್ಲೂ ಕೂಡ ನಾನಿಲ್ಲಿ ಅಕ್ಕಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇದ್ರ ಮೇಲೆ ಒಂದು ಚಿಕ್ಕ ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಬಿಂದಿಗೆಗೆ ನಾನಿಲ್ಲಿ ಒಂದು ಸ್ಟಿಕ್ ಅನ್ನ ಕಟ್ಕೊಂಡಿದ್ದೀನಿ. ಈ ರೀತಿ ಗಟ್ಟಿಯಾಗಿ ಸ್ಟಿಕ್ ಅನ್ನ ಕಟ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಕಡ್ಡಿನ ಕಟ್ಕೊಂಡಿದೀವಲ್ಲ, ಆ ಒಂದು ಕಡ್ಡಿಗೆ ಕರೆಕ್ಟ್ ಆಗಿ ಈ ರೀತಿ ಲಕ್ಷ್ಮಿಯ ಕೈಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಹೀಗೆ ಕೈಗಳಿಗೆ ಈ ರೀತಿ ಮೊದಲೇ ದಾರವನ್ನ ಕಟ್ಕೊಂಡಿದ್ರೆ ಈ ರೀತಿ ಸ್ಟಿಕ್ಗೆ ಕಟ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಗಟ್ಟಿಯಾಗಿ ಕಟ್ಕೋಬೇಕಾಗುತ್ತೆ ಕೈಗಳನ್ನ. ನೆಕ್ಸ್ಟ್ ಇಲ್ಲಿರುವಂತಹ ಕ್ಲಾತ್ ಇಂದ ಈ ಒಂದು ಕಡ್ಡಿನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಈ ಕಡೆ ಒಂದು ಕೈಯನ್ನು ಕೂಡ ನಾನಿಲ್ಲಿ ಈ ಒಂದು ಸ್ಟಿಕ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಮುಂದೆ ಇರತಕ್ಕಂತಹ ಕ್ಲಾತ್ ಅನ್ನ ಈ ಬಿಂದಿಗೆಗೆ ಕರೆಕ್ಟ್ ಆಗಿ ಈ ರೀತಿ ಕವರ್ ಮಾಡ್ಕೊಂಡು ಹಿಂದೆ ಒಂದು ಪಿನ್ ಅನ್ನು ಹಾಕೋಬೇಕಾಗುತ್ತೆ. ಜಸ್ಟ್ ಬಿಂದಿಗೆ ಕವರ್ ಆದ್ರೆ ಸಾಕು, ಅಷ್ಟೇನೆ. ಕವರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೆರಗುನ ಹಾಕೊಳ್ತಾ ಇದ್ದೀನಿ. ಸೆರಗುನ ಈ ರೀತಿ ಬಲಭಾಗದ ಸೈಡ್ ಇಂದ ತಗೊಂಡು ಈ ರೀತಿ ಎಡಭಾಗದ ಭುಜದ ಮೇಲೆ ಈ ರೀತಿ ಹಾಕೊಳ್ತಾ ಇದ್ದೀನಿ. ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡಿದಾದ್ಮೇಲೆ ಹಿಂಭಾಗದಲ್ಲಿ ಇರ್ತಕ್ಕಂತಹ ಸೆರಗುನ ತಗೊಂಡು ಈ ರೀತಿ ಯಾವ ಒಂದು ಲೆಂತ್ಗೆ ನಿಮಗೆ ಸೆರಗನ್ನ ಹಾಕೋಬೇಕು ಆ ಲೆಂತ್ಗೆ ನೀವು ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ಇಲ್ಲಿರುವಂತಹ ನೆರಿಗೆಗಳನ್ನು ಕೂಡ ನಾವು ಸ್ಪ್ರೆಡ್ ಮಾಡ್ಕೋಬಹುದು. ಮಧ್ಯಕ್ಕೆ ಒಂದು ಟೈಟ್ ಆಗಿ ದಾರವನ್ನ ಕಟ್ಕೋಬೇಕಾಗುತ್ತೆ, ಸೊಂಟದ ಶೇಪ್ ಬರಲಿ ಅಂತ ಹೇಳಿ. ನೆಕ್ಸ್ಟ್ ಹೀಗೆ ನೆರಿಗೆಗಳನ್ನ ಬಿಟ್ಕೋಬಹುದು, ಅಥವಾ ನೀವು ಲಕ್ಷ್ಮಿ ಪದ್ಮಾಸನದಲ್ಲಿ ಕೂತಿರೋ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದೊಂದು ಪೇಪರ್ ಬಾಲ್ ನ ಇಲ್ಲಿ ಇಟ್ಕೋಬಹುದು. ನೋಡಿ, ಈ ರೀತಿ ಇಟ್ಕೊಂಡ್ರೆ ದೇವಿ ಪದ್ಮಾಸನದಲ್ಲಿ ಕೂತಿರೋ ರೀತಿ ಕಾಣಿಸುತ್ತೆ. ನೋಡಿ, ಹೀಗೆ ಇಟ್ಬಿಟ್ಟು ಕರೆಕ್ಟ್ ಆಗಿ ಒಂದು 3 ನೆರಿಗೆಗಳಿದಾವಲ್ಲ, ಇದನ್ನ ಈ ರೀತಿ ಕಂಪ್ಲೀಟ್ ಆಗಿ ಇದ್ರೊಳಗಡೆ ಕವರ್ ಮಾಡ್ಬಿಡ್ಬೇಕು. ನೋಡಿ, ಈ ರೀತಿ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೀನಿ ಈ ಕಡೆ ಇರ್ತಕ್ಕಂಥ ನೆರಿಗೆಗಳನ್ನ. ಹಾಗೆ ಈ ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆಗಳು ಹೀಗೇನೆ ಇರಬೇಕು. ಅವಾಗ ತಾಯಿ ಪದ್ಮಾಸನದಲ್ಲಿ ಕೂತಿರೋ ಒಂದು ಶೇಪ್ ಕಾಣಿಸುತ್ತೆ. ಈ 3 ನೆರಿಗೆಗಳು ಇದೆಯಲ್ಲ, ಇಲ್ಲಿಗೆ ನಾನು ಇಟ್ಕೊಳ್ತಾ ಇದ್ದೀನಿ. ಕೊನೆ ಎಂಡಲ್ಲಿ ಇರ್ತಕ್ಕಂಥ 3 ನೆರಿಗೆಗಳ ಮಧ್ಯದಲ್ಲಿ ಇಲ್ಲಿಗೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿಗಿಟ್ಟು ಈ 3 ನೆರಿಗೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕವರ್ ಮಾಡ್ಕೊಂಡು ಇಲ್ಲಿರುವಂತ ನೆರಿಗೆಗಳನ್ನ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಅಲ್ಲಿ ಇರ್ತಕ್ಕಂಥ 3 ನೆರಿಗೆಗಳನ್ನ ಈ ರೀತಿ ಕಂಪ್ಲೀಟ್ ಆಗಿ ಇಲ್ಲಿ ಕವರ್ ಮಾಡ್ಬಿಡೋದು ಅಷ್ಟೇನೆ. ಸೊಂಟಕ್ಕೆ ಒಂದು ಡಾಲ್ ಅನ್ನು ಕಟ್ಕೊಳ್ತಾ ಇದ್ದೇನೆ.
ಇದಿಷ್ಟು ಅಲಂಕಾರ ಮಾಡಿದ್ಮೇಲೆ ನಾನಿಲ್ಲಿ ಕಳಸಕ್ಕೆ ತೆಂಗಿನಕಾಯಿನ ಇಟ್ಕೊಳ್ತಾ ಇದ್ದೇನೆ. ಹಾಗೆಯೇ ಲಕ್ಷ್ಮಿಯ ಮುಖ ಸೀರೆಯನ್ನ ನಾನಿಲ್ಲಿ ಕಟ್ತಾ ಇದ್ದೇನೆ. ಫ್ರೆಂಡ್ಸ್, ಫೈನಲ್ ಇವಾಗ ಅಲಂಕಾರ ಎಲ್ಲವೂ ಕೂಡ ಮುಗ್ದಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸುಂದರವಾಗಿ ವರಮಹಾಲಕ್ಷ್ಮಿ ಕಾಣಿಸ್ತಾ ಇದ್ದಾರೆ ಅಂತ. ಇವತ್ತಿನ ಈ ಒಂದು ಸಿಂಪಲ್ ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.